ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾದ ಕಾಳುಮೆಣಸಿನ ಸಾರನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು: ಬೇಳೆಕಟ್ಟು, ಟೊಮೆಟೊ, ಹಸಿಮೆಣಸು, ಒಣಮೆಣಸು, ಕಾಯಿ ತುರಿ, ಹುಣಸೆ ರಸ, ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿ, ಬೆಳ್ಳುಳ್ಳಿ, ಸಾಸಿವೆ, ಇಂಗು, ಬೆಲ್ಲ, ಅರಿಶಿಣ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಈ ಸಾರನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಬೇಡ ಅನ್ನೋರು ತುಪ್ಪ ಸಹ ಉಪಯೋಗಿಸಿ ಇದೇ ಸಾರನ್ನು ಮಾಡ್ಕೋಬೋದು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ, ಅರಿಶಿಣ, ಇಂಗು, ಒಣಮೆಣಸು ಮತ್ತು ಹಸಿಮೆಣಸನ್ನು ಹಾಕಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಸಾರಿನ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಸ್ವಲ್ಪ ಟೊಮೆಟೊವನ್ನು ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೆ 3-4 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಟೊಮೆಟೊ ಬೇಯೋ ಅಷ್ಟು ಸಮಯದಲ್ಲಿ ಈ ಸಾರಿಗೆ ಬೇಕಾದಂಥ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈ ಸಾರನ್ನು ಬಾಣಂತಿಯರಿಗೆ ಸಹ ಕೊಡ್ಬೋದು. ಬಾಣಂತಿಯರಿಗೆ ಕೊಡೋದಾದರೆ ನಾವು ಹಸಿ ತೆಂಗಿನ ತುರಿ ಮತ್ತು ಹಸಿಮೆಣಸನ್ನು ಉಪಯೋಗಿಸಿದ ಹಾಗೆ ಒಣ ಕೊಬ್ಬರಿ ಮತ್ತು ಒಣಮೆಣಸನ್ನು ಉಪಯೋಗಿಸಿ ಮಾಡ್ಕೊಳ್ಬೋದು. ಒಂದು ಪಾತ್ರೆಗೆ ಸ್ವಲ್ಪ ನೀರು ಮತ್ತು ಕಾಯನ್ನು ಹಾಕಿ ಚೆನ್ನಾಗಿ ಗಿವುಚಿ ಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳಿ. ಕಾಯಿ ಹಾಲು ಬದಲಾಗಿ ಕಾಯಿ ಸಹ ಡೈರೆಕ್ಟಾಗಿ ಹಾಕಿ ಉಪಯೋಗಿಸ್ಕೋಬೋದು. ನಂತರ ಟೊಮೆಟೊ ಬೆಂದ ಟೊಮೆಟೊಗೆ ಮೊದಲೇ ಬೇಯಿಸಿ ತೆಗೆದಿಟ್ಕೊಂಡಿರುವ ಬೇಳೆಕಟ್ಟನ್ನು ಹಾಕಿ ಕಾಯಿ ಹಾಲನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ಹುಣಸೆ ರಸ ಬೆರೆಸಿ ಸಾರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀರನ್ನು ಹಾಕ್ಕೊಳ್ಳಿ. ಬೆಲ್ಲ, ಉಪ್ಪು, ಹುಳಿ ಹಾಕಿದ ನಂತರ ಮಿನಿಮಮ್ 5 ನಿಮಿಷಗಳ ಕಾಲ ಅದು ಕುದಿ ಬರೋವರೆಗೆ ಕುದಿಸ್ಕೋಬೇಕು. ಈ ಸಾರು ಕೋಲ್ಡು, ಕಫ ಈ ಥರ ಎಲ್ಲ ಆದಾಗ ಹಾಗೆ ಸೂಪ್ ಥರ ಕುಡಿಲಿಕ್ಕೆ ಸಹ ಟೇಸ್ಟ್ ಆಗಿರುತ್ತೆ. ಅನ್ನಕ್ಕೆ ಸಹ ಉಪಯೋಗಿಸ್ಕೋಬೋದು. ನೆಗಡಿ, ಕೆಮ್ಮು ಆದಾಗ ನಮ್ಮ ಬಾಯಿ ರುಚಿ ಕೆಟ್ಟಾಗ ಈ ಸಾರು ಊಟ ಮಾಡೋದ್ರಿಂದ ಬಾಯಿ ರುಚಿ ಸಹ ಚೆನ್ನಾಗಿರುತ್ತೆ. ಉಪ್ಪು, ಬೆಲ್ಲ, ಹುಳಿ ಹಾಕಿ ಕುದ್ದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕಾಳುಮೆಣಸಿನ ಪೌಡ್ರನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬಿಸಿ ಬಿಸಿಯಾದ ಮತ್ತು ರುಚಿಯಾದ ಕಾಳುಮೆಣಸಿನ ಸಾರು ರೆಡಿಯಾಗತ್ತೆ. ಈ ಸಾರಿಗೆ ಬೇರೆ ಇನ್ಯಾವುದೇ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡಿರೋದಿಲ್ಲ. ಕೇವಲ ಜೀರಿಗೆ ಪುಡಿ ಮತ್ತು ಕಾಳುಮೆಣಸಿನ ಪೌಡ್ರಿಂದಾಗಿ ಈ ಸಾರಿನ ಟೇಸ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.